ಒಂದು ಸಣ್ಣ ಏಲಕ್ಕಿ ಪ್ಯಾಕೆಟ್ ಬೆಲೆ ಎಷ್ಟು ಗೊತ್ತಾ? ಕೇವಲ 1-2 ರೂಪಾಯಿ ಮಾತ್ರ. ಯೋಚನೆ ಮಾಡಿ, ನಮ್ಮ ದೇಶದಲ್ಲಿ ನೂರಾರು ಕೋಟಿ, ಸಾವಿರಾರು ಕೋಟಿ ಆಸ್ತಿ ಮಾಡಿರೋ, ದುಡ್ಡಿಗೆ ಕೊರತೆ ಇಲ್ಲದ ದೊಡ್ಡ ದೊಡ್ಡ ಸ್ಟಾರ್ಗಳು ಕೇವಲ 1 ರೂಪಾಯಿ ಏಲಕ್ಕಿ ಪ್ಯಾಕೆಟ್ ಮಾರೋಕೆ ಟಿವಿಗೆ ಬರ್ತಾರ? ಅಜಯ್ ದೇವಾಂಗನ್, ಶಾರುಖ್ ಖಾನ್, ಅಕ್ಷಯ್ ಕುಮಾರ್, ಅಮಿತಾಬ್ ಬಚ್ಚನ್ ಅವರಂತಹ ದಿಗ್ಗಜರು ದಿನಕ್ಕೆ 3 ಬಾರಿ ಟಿವಿಗೆ ಬಂದು ಬಲು ಜುವಾ ಕೇಸರಿ ಅಂತ ಕಿರಿಚಾಡೋದು ನಿಜವಾಗ್ಲೂ ಏಲಕ್ಕಿ ಪ್ರಮೋಟ್ ಮಾಡೋಕ? ಇಲ್ಲ. ಯಾರೂ ಕೂಡ 1 ರೂಪಾಯಿ ಏಲಕ್ಕಿ ಮಾರೋಕೆ ಕೋಟ್ಯಾಂತರ ರೂಪಾಯಿ ತಗೊಂಡು ಅದ್ದೂರಿ ಸೆಟ್ನಲ್ಲಿ ಶೂಟಿಂಗ್ ಮಾಡಲ್ಲ. ಟಿವಿಯಲ್ಲಿ ನಮಗೆ ಕಾಣಿಸುತ್ತಿರುವುದು ಕೇವಲ ಒಂದು ಮುಖವಾಡ ಅಷ್ಟೇ. ಆ ಮುಖವಾಡದ ಹಿಂದೆ ಅಡಗಿರೋದು ಇಡೀ ದೇಶದ ಜನರ ಜೀವನ ಜೊತೆ ಆಡ್ತಾ ಇರೋದು ಒಂದು ಬೃಹತ್ ಮಾಫಿಯಾ. ಈ ಮಾಫಿಯಾ ನಮ್ಮ ಕಣ್ಣಿಗೆ ಮಂಡಿಸೋಕೆ ಬಳಸ್ತಾ ಇರೋದೇ ಈ ಬ್ರಹ್ಮಾಸ್ತ್ರದ ಹೆಸರು ಸರೋಗೇಟ್ ಅಡ್ವರ್ಟೈಸ್ಮೆಂಟ್ ಅಥವಾ ಬಾಡಿಗೆ ಜಾಹೀರಾತು. ಸರೋಗೇಟ್ ಅಡ್ವರ್ಟೈಸ್ಮೆಂಟ್ ತುಂಬಾ ಸಿಂಪಲ್. ನಮ್ಮ ದೇಶ ಕಾನೂನು ಪ್ರಕಾರ ಮದ್ಯ, ಸಿಗರೇಟ್ ಮತ್ತು ತಂಬಾಕಿನಂತಹ ಹಾನಿಕಾರಕ ವಸ್ತುಗಳ ಜಾಹೀರಾತನ್ನು ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ ನೇರವಾಗಿ ನೀಡುವಂತಿಲ್ಲ. ಅದು ಕಾನೂನು ಬಾಹಿರ. ಹಾಗಾಗಿ ಈ ಕಂಪನಿಗಳು ಏನು ಮಾಡ್ತವೆ ಗೊತ್ತಾ? ತಮ್ಮ ಬ್ರ್ಯಾಂಡ್ಗಳ ಹೆಸರನ್ನು ಜನರ ತಲೆಯಲ್ಲಿ ಉಳಿಸೋಕೆ ಅದೇ ಹೆಸರಿನ ಏಲಕ್ಕಿ, ಸೋಡಾ, ನೀರಿನ ಬಾಟಲುಗಳನ್ನು ಮಾರುಕಟ್ಟೆಗೆ ತಂದವು. ಟಿವಿಯಲ್ಲಿ ಏಲಕ್ಕಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜಾಹೀರಾತು ಕೊಡ್ತಾರೆ. ಆದರೆ ಅಂಗಡಿಗೆ ಹೋದ ಜನರು ಕೇಳೋದು ಏಲಕ್ಕಿ ಅಲ್ಲ, ಬದಲಾಗಿ ಅದೇ ಹೆಸರಿನ ಗುಟ್ಕಾ ಮತ್ತು ಪಾನ್ ಮಸಾಲವನ್ನ. ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿದೆಯೋ ಮಣ್ಣೆರಚುತ್ತಿವೆ ಮತ್ತು ನಮ್ಮ ನೆಚ್ಚಿನ ನಟರು ನಮಗೆ ಹೇಗೆ ದಿನನಿತ್ಯ ವಿಷವನ್ನು ಮಾರುತ್ತಿದ್ದಾರೆ. ಈ ಇಡೀ ಮಾಫಿಯಾದ ಕರಾಳ ಸತ್ಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಕತೆ ಶುರುವಾಗುವುದು 2011ರಲ್ಲಿ. ದೇಶದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಬಳಕೆಯಿಂದಾಗಿ ಓರಲ್ ಕ್ಯಾನ್ಸರ್ ಅಂದರೆ ಬಾಯಿಯ ಕ್ಯಾನ್ಸರ್ ರೋಗ ಸಂಖ್ಯೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗುತ್ತಿತ್ತು. ಆಗ ಭಾರತ ಸರ್ಕಾರ ಒಂದು ಮಾಸ್ಟರ್ ಸ್ಟ್ರೋಕ್ ನೀಡಿತು. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆ್ಯಕ್ಟ್ 2011ರ ಅಡಿಯಲ್ಲಿ ಯಾವುದೇ ಆಹಾರ ಪದಾರ್ಥದಲ್ಲಿ ತಂಬಾಕು ಅಥವಾ ನಿಕೋಟಿನ್ ಬೆರೆಸಿ ಮಾರುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು. ಅಂದರೆ ದೇಶಾದ್ಯಂತ ಗುಟ್ಕಾ ಮತ್ತು ಪಾನ್ ಮಸಾಲ ಅಫಿಷನಲ್ ಆಗಿ ಬ್ಯಾನ್ ಆದವು. ಇಡೀ ದೇಶವೇ ಅಂದುಕೊಂಡಿತ್ತು ಇನ್ನು ಮುಂದೆ ನಮ್ಮ ದೇಶದಲ್ಲಿ ಗುಟ್ಕಾದಿಂದ ಮುಕ್ತಾಯವಾಗುತ್ತದೆ ಎಂದು. ಆದರೆ ಈ ಗುಟ್ಕಾ ಕಂಪನಿಗಳು ಬುದ್ಧಿವಂತಿಕೆ ಸರ್ಕಾರ ಕಾನೂನುಗಳಿಂದ 4 ಹೆಜ್ಜೆ ಮುಂದಿದ್ದವು. ಕಾನೂನಿನ ಪುಸ್ತಕದಲ್ಲಿದ್ದ ಒಂದು ಸಣ್ಣ ರಂಧ್ರವನ್ನು, ಅಂದರೆ ಲೂಫೋಲ್ ಅನ್ನು ಹುಡುಕಿಕೊಂಡವು. ಕಾನೂನಿನಲ್ಲಿ ಏನು ಬರೆದಿತ್ತು ಗೊತ್ತಾ? ಯಾವುದೇ ಆಹಾರ ಪದಾರ್ಥಗಳ ಜೊತೆಗೆ ತಂಬಾಕನ್ನು ಮಿಕ್ಸ್ ಮಾಡುವಂತಿಲ್ಲ. ಈ ಕಂಪನಿಗಳು ಏನು ಮಾಡಿದವು ಗೊತ್ತಾ? ಓಕೆ ಸರ್ಕಾರವೇ, ನಿಮ್ಮ ಕಾನೂನನ್ನು ನಾವು ಗೌರವಿಸುತ್ತೇವೆ. ಇನ್ನು ಮುಂದೆ ನಮ್ಮ ಮುಖ್ಯವಾದ ಪಾಕೆಟ್ನಲ್ಲಿ ಕೇವಲ ತಂಬಾಕು ಮುಕ್ತ ಪಾನ್ ಮಸಾಲ ಮಾತ್ರ ಇರುತ್ತದೆ ಅಂತ ಹೇಳಿದ್ವು. ಆದರೆ ಅದರ ಜೊತೆಯಲ್ಲಿ ಕೇವಲ ಶುದ್ಧ ತಂಬಾಕು ಇರುತ್ತದೆ. ಮತ್ತೊಂದು ಸಣ್ಣ ಪ್ಯಾಕೆಟನ್ನು ಪ್ರತ್ಯೇಕವಾಗಿ ಮಾರಲು ಶುರು ಮಾಡಿದ್ದವು. ಅಂದರೆ ಇವರು ಮಾಡಿದ ಪ್ಲಾನ್ ಎಷ್ಟು ಭಯಂಕರವಾಗಿತ್ತು ನೋಡಿ. ಗ್ರಾಹಕರು ಈಗ ಅಂಗಡಿಗೆ ಹೋಗಿ ಒಂದರ ಬದಲು 2 ಪ್ಯಾಕೆಟ್ ಕೊಳ್ಳಬೇಕು. ಒಂದರಲ್ಲಿ ಕೇವಲ ಸುಪಾರಿ ಮಿಶ್ರಿತ ಪಾನ್ ಮಸಾಲ ಇರುತ್ತದೆ, ಇನ್ನೊಂದರಲ್ಲಿ ತಂಬಾಕು ಇರುತ್ತದೆ. ಇವೆರಡೂ ಹರಿದು ತನ್ನ ಕೈಯಿಂದಲೇ ಮಿಕ್ಸ್ ಮಾಡಿಕೊಂಡು ಬಾಯಿಗೆ ಹಾಕೊಳ್ಬೇಕು. ಸರ್ಕಾರವೇನೋ ಬ್ಯಾನ್ ಮಾಡಿತ್ತು, ಆದರೆ ಕಂಪನಿಗಳು ಒಂದರ ಬದಲು 2 ಪ್ಯಾಕೆಟ್ ಮಾರಿ ತಮ್ಮ ಬಿಸ್ನೆಸ್ ಅನ್ನು ಡಬಲ್ ಮಾಡಿಕೊಂಡೆವು. ಇದಕ್ಕಿಂತ ದೊಡ್ಡ ದುರಂತ ಅಂದರೆ ಈ ತಂಬಾಕು ಮುಕ್ತ ಪಾನ್ ಮಸಾಲದಲ್ಲಿ ಇರುವ ಸುಪಾರಿ ಇದೆಯಲ್ಲ, ಅದು ಕೂಡ ಕ್ಯಾನ್ಸರ್ ತಯಾರಿಸುವ ಒಂದು ಪ್ರಮುಖ ವಸ್ತು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಈ ಪ್ಯಾಕೆಟ್ ಏನೋ ಬೇರೆ ಬೇರೆ ಕಳ್ಳ ಮಾರ್ಗದಲ್ಲಿ ಮಾರಾಟ ಮಾಡಲು ಶುರು ಮಾಡಿದರು. ಆದರೆ ಟಿವಿಯಲ್ಲಿ ಜನರ ಕಣ್ಣಿಗೆ ಧೂಳು ಎರಚಲು ಇವುಗಳನ್ನು ಪ್ರಮೋಟ್ ಮಾಡುವುದು ಹೇಗೆ? ಅಲ್ಲಿ ನೋಡಿ, ಇವರು ಭಾರತೀಯ ಮೀಡಿಯಾ ರಂಗವನ್ನೇ ನಡುಗಿಸುವ ಆ ಸರೋಕೆಟ್ ಮಾಯಾಜಾಲವನ್ನು ಎಣೆದರು. ಇದು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ನೋಡಿ, ಜಗತ್ತಿನ ಯಾವುದೇ ದೊಡ್ಡ ಬಿಸ್ನೆಸ್ ಕಂಪನಿ ತಗೊಳ್ಳಿ, ಅವರು ತಮ್ಮ ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ ಬೇರೆ ಬೇರೆ ಹೆಸರು, ಬೇರೆ ಬೇರೆ ಲೋಗೋ ಮತ್ತು ಬೇರೆ ಬೇರೆ ಜಾಹೀರಾತುಗಳನ್ನು ಮಾಡ್ತಾರೆ. ಐಸ್ ಕ್ರೀಮ್ ಮಾರೋಕೆ ಬಳಸೋ ಹೆಸರನ್ನ ಹೆಲ್ತ್ ಡ್ರಿಂಕ್ ಮಾರೋಕೆ ಬಳಸಲ್ಲ. ಇದು ಬಿಸ್ನೆಸ್ನ ಸಾಮಾನ್ಯ ನಿಯಮ. ಆದರೆ ಈ ಪಾನ್ ಮಸಾಲ ಮತ್ತು ಮಧ್ಯಮ ಕಂಪನಿಗಳು ಇಡೀ ಬಿಸ್ನೆಸ್ ಪ್ರಪಂಚದ ನಿಯಮವನ್ನೇ ಉಲ್ಟಾ ಮಾಡಿತ್ತು. ಇವರು ತಮ್ಮ ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ ಒಂದೇ ಹೆಸರು, ಒಂದೇ ಲೋಗೋ, ಒಂದೇ ಟ್ಯಾಗ್ ಲೈನ್ ಮತ್ತು ಒಂದೇ ತರಹದ ಪ್ಯಾಕೆಟ್ ಡಿಸೈನ್ ಅನ್ನು ಬಳಸೋಕೆ ಶುರು ಮಾಡಿದ್ರು. ಇದನ್ನೇ ಮಾರ್ಕೆಟ್ ಭಾಷೆಯಲ್ಲಿ ಬ್ರ್ಯಾಂಡ್ ಎಕ್ಸಿಟೇಷನ್ ಅಂತಾರೆ. ಆದರೆ ಇದರ ಅಸಲಿ ಮುಖವಾಡವೇ ಸರೋಗೆಟ್ ಆಡ್ಸ್. ಇದರ ಹಿಂದಿರೋದು ಒಂದು ಸೈಕಾಲಜಿಕಲ್ ಗೇಮ್.
ಅದನ್ನು ಬ್ರ್ಯಾಂಡ್ ರಿಕಾಲಿಕ್ ಅಂತಾರೆ. ಟಿವಿಯಲ್ಲಿ ನಮಗೆ ತೋರಿಸುವುದು ಏನು ಒಂದು ಸುಂದರವಾದ ಸೆಟ್, ಅದರಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬಂದು ಆ ಬ್ರ್ಯಾಂಡ್ ಏಲಕ್ಕಿ ಅಥವಾ ಸೋಡಾ ಹಿಡಿದು ಪೋಸ್ ಕೊಡ್ತಾರೆ. ಆದರೆ ಈ ಜಾಹೀರಾತು ಬಣ್ಣ, ಆ ನಟರು ಮಾಡುವ ಎಕ್ಸ್ಪ್ರೆಷನ್, ಈ ಎಲ್ಲವೂ ತಂಬಾಕು ಪ್ಯಾಕೆಟ್ನೇದೇ ಆಗಿರುತ್ತೆ. ನಮ್ಮ ಮೈಂಡ್ ಅಂದರೆ ನಮ್ಮ ಸೂಕ್ತ ಮನಸ್ಸು ಆ ಹೆಸರುಗಳನ್ನು ಏಲಕ್ಕಿ ಅಂತ ರಿಜಿಸ್ಟರ್ ಮಾಡಿಕೊಡಲ್ಲ. ಟಿವಿಯಲ್ಲಿ ಅವರು ಏಲಕ್ಕಿ ಅಂತ ಎಷ್ಟೇ ಸಣ್ಣದಾಗಿ ಬರೆದರೂ ಇಡೀ ದೇಶಕ್ಕೆ ಗೊತ್ತು ಅವರು ಪ್ರಮೋಟ್ ಮಾಡುತ್ತಿರುವುದು ಏನು ಅಂತ. ನೀವು ಯಾವುದೇ ದೊಡ್ಡ ಪತ್ರಿಕೆಯ ಮೊದಲ ಪುಟ ನೋಡಿ, ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ದೊಡ್ಡ ದೊಡ್ಡ ಸ್ಟಾರ್ಗಳ ಫೋಟೋ ಹಾಕಿ ಜಾಹೀರಾತು ಕೊಡ್ತಾರೆ. ನೀವು ಮೈಕ್ರೋಸ್ಕೋಪ್ ತಗೊಂಡು ಝೂಮ್ ಮಾಡಿ ನೋಡಿದರೆ ಮಾತ್ರ ಅಲ್ಲಿ ಕೆಳಗೆ ಎಲ್ಲೋ ಮೂಲೆಯಲ್ಲಿ ಇದು ಸಿಲ್ವರ್ ಕೋಲ್ಡೆಡ್ ಏಲಕ್ಕಿ ಅಂತ ಬರೆದಿರುತ್ತೆ. ಇನ್ನು 20 ಸೆಕೆಂಡ್ನ ಟಿವಿ ವಿಡಿಯೋ ಆ್ಯಡ್ಸ್ನಲ್ಲಿ ಆ ನಟರು ಆ ಪ್ಯಾಕೆಟನ್ನು ಬಾಯ ಹತ್ತಿರ ತಗೊಂಡು ತಿನ್ನುವ ಥರ ಆ್ಯಕ್ಟ್ ಮಾಡ್ತಾರೆ. ಆದರೆ ಇಡೀ ವಿಡಿಯೋದಲ್ಲಿ ಎಲ್ಲೂ ಅವರು ಏಲಕ್ಕಿ ತಿಂತಿದ್ದೀವಿ ಅಂತ ಬಾಯಲ್ಲಿ ಹೇಳಲ್ಲ. ಕೇವಲ ಕೊನೆಯ 1 ಸೆಕೆಂಡಲ್ಲಿ ಲೋಗೋ ಕೆಳಗೆ ಸಣ್ಣದಾಗಿ ಮೌತ್ ಪ್ರೆಷರ್ ಅಂತ ಆಗ್ತಾರೆ. ಇದು ಜನರ ಕಣ್ಣಿಗೆ ನೇರವಾಗಿ ಧೂಳು ಎರಚುವ ತಂತ್ರವಲ್ಲದೆ ಮತ್ತೇನು. ಎಲ್ಲ ಕಣ್ಣೆದುರೇ ಕಳ್ಳಾಟ ನಡೀತಾ ಇದ್ರು. ನಮ್ಮ ದೇಶದ ಕಾನೂನು ಇವರನ್ನೇಕೆ ಹಿಡಿಯುತ್ತಿಲ್ಲ? ಇಷ್ಟೊಂದು ಮುಕ್ತವಾಗಿ ಹಗಲು ದರೋಡೆ ಮಾಡ್ತಾ ಇರೋ ಇವರು ಇಷ್ಟೊಂದು ಮುಕ್ತವಾಗಿ ಹಗಲು ದರೋಡೆ ಮಾಡ್ತಾ ಇರೋಕೆ ಇವರಿಗೆ ಸಿಗ್ತಾ ಇರೋ ಶಕ್ತಿ ಆದ್ರೂ ಎಲ್ಲಿಂದ? ಅಲ್ಲಿಗೆ ಬರುತ್ತೆ ನೋಡಿ ಕೋಟಿ ಕೋಟಿ ರೂಪಾಯಿಗಳ ಬಿಸ್ನೆಸ್ಸಿನ ಅಸಲಿ ಕತೆ. ಇವರ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ದುರ್ಬಲ ಕಾನೂನು ಎಲ್ಲ ಕಣ್ಣಾರೆ ನಡೀತಾ ಇದ್ರು. ನಮ್ಮ ದೇಶದ ಜಾಹೀರಾತು ನಿಯಂತ್ರಣ ಮಂಡಳಿ ಅಂದರೆ ASCI ಸುಮ್ಮನೆ ಕೂತಿದೆಯಾ ಅಂತ ನೀವು ಕೇಳಬಹುದು. ಖಂಡಿತ ಇಲ್ಲ. ಅವರದು ಕೆಲವು ನಿಯಮಗಳಿವೆ. ಈ ನಿಯಮದ ಪ್ರಕಾರ ನೀವು ಟಿವಿಯಲ್ಲಿ ಏಲಕ್ಕಿ ಅಥವಾ ಸೋಡಾ ಜಾಹೀರಾತು ನೀಡಬೇಕಾದರೆ ಆ ಪ್ರಾಡಕ್ಟ್ ಕೇವಲ ಹೆಸರಿಗಿರಬಾರದು, ನಿಜವಾಗಿಯೂ ಅಂಗಡಿಯಲ್ಲಿ ಸಿಗಬೇಕು. ಅಷ್ಟೇ ಇಲ್ಲ, ಈ ಏಲಕ್ಕಿ ಅಥವಾ ಸೋಡಾ ಬಿಸ್ನೆಸ್ ತಿಂಗಳಿಗೆ ಕನಿಷ್ಠ 20 ಲಕ್ಷ ರೂಪಾಯಿ ಇರಬೇಕು, ಅಥವಾ ಆ ಪ್ರಾಡಕ್ಟ್ ತಯಾರಿಸೋಕೆ ಕನಿಷ್ಠ 1 ಕೋಟಿ ರೂಪಾಯಿ ಫ್ಯಾಕ್ಟರಿ ಮಿಷನ್ ಇರಬೇಕು ಅಂತ ಕಾನೂನು ಹೇಳುತ್ತೆ. ಮೇಲ್ನೋಟಕ್ಕೆ ಈ ನಿಯಮ ತುಂಬಾ ಚೆನ್ನಾಗಿ ಕಾಣುತ್ತದೆ, ಆದರೆ ಅಸಲಿ ಟ್ವಿಸ್ಟ್ ಇಲ್ಲಿದೆ. ಒಂದು ಪಾನ್ ಮಸಾಲ ಅಥವಾ ಗುಟ್ಕಾ ತಯಾರು ಮಾಡಲು ಬೃಹತ್ ಕಂಪನಿಗಳ ವಾರ್ಷಿಕ ವಹಿವಾಟು ಎಷ್ಟು ಗೊತ್ತಾ? ವರ್ಷಕ್ಕೆ ಬರೋಬ್ಬರಿ 40,000 ಕೋಟಿ ರೂಪಾಯಿಗೂ ಹೆಚ್ಚು. ವರ್ಷಕ್ಕೆ 40 ಕೋಟಿ ರೂಪಾಯಿ ಸಂಭಾವನೆ ಮಾಡುತ್ತಿರುವ ಈ ದೈತ್ಯ ಮಾಫಿಯಾಗಳಿಗೆ ಕೇವಲ ತಿಂಗಳಿಗೆ 20 ಲಕ್ಷ ರೂಪಾಯಿ ಅಂದರೆ ವರ್ಷಕ್ಕೆ 2.4 ಕೋಟಿ ರೂಪಾಯಿ ಏಲಕ್ಕಿ ಬಿಸ್ನೆಸ್ ತೋರಿಸೋದು ಒಂದು ಲೆಕ್ಕನ? ಇವರಿಗೆ ಬೇಕಾದರೆ ಇಡೀ ದೇಶದ ತುಂಬ ಉಚಿತವಾಗಿ ಏಲಕ್ಕಿ ಹಂಚಿ ಈ ನಿಯಮವನ್ನು ಸುಲಭವಾಗಿ ಮ್ಯಾನೇಜ್ ಮಾಡಬಲ್ಲರು. ಇವರ ಹಣದ ಬಲದ ಮುಂದೆ ಸರ್ಕಾರದ ಈ ನಿಯಮ ಕೇವಲ ಸಾಸಿವೆ ಕಾಲಿನಷ್ಟೇ ನಗಣ್ಯ. ಈ ಕಾನೂನು ಎಷ್ಟು ದುರ್ಬಲವಾಗಿದೆ ಅಂದರೆ, ಒಂದು ವೇಳೆ ಯಾವುದಾದರೂ ಕಂಪನಿ ಈ ತಂಬಾಕುನ ಕಡೆಗೆ ಅತಿಯಾಗಿ ಹಿಟ್ಟು ನೀಡುತ್ತದೆ ಅಂತ ಗೊತ್ತಾಗಿ ASCI ಆ ಜಾಹೀರಾತುಗಳನ್ನು ಬ್ಯಾನ್ ಮಾಡಿದರೂ ಇವರಿಗೆ ಏನೂ ನಷ್ಟವಾಗಲ್ಲ. ಯಾಕೆ ಗೊತ್ತಾ? ಏನು ಹೇಳ್ತಾರೆ ಅಂದರೆ, ನಿಮ್ಮ ಜಾಹೀರಾತಿನಲ್ಲಿ ಸಣ್ಣ ಬದಲಾವಣೆ ಮಾಡಿಕೊಂಡು ಮತ್ತೆ ಟಿವಿಯಲ್ಲಿ ಪ್ಲೇ ಮಾಡಬಹುದು ಅಂತಾರೆ. ಇಷ್ಟು ದೊಡ್ಡ ಕಂಪನಿಗಳಿಗೆ ಒಂದು ಆ್ಯಡ್ ಎಡಿಟ್ ಮಾಡೋದು ಎಷ್ಟು ಹೊತ್ತಿನ ಕೆಲಸ. ಅಂದರೆ ಇವರ ಕಾನೂನುಗಳು ಇವರಿಗೆ ಶಿಕ್ಷೆ ಕೊಡಲ್ಲ, ಬದಲಾಗಿ ಕಳ್ಳ ಮಾರ್ಗದಲ್ಲಿ ಹೇಗೆ ಬರಬೇಕು ಅನ್ನೋದನ್ನ ಹೇಳುತ್ತವೆ. ಇವರು ಸಾವಿರಾರು ಕೋಟಿ ವ್ಯವಹಾರದ ಮುಂದೆ ಈ ನಿಯಮ ಇಂಪ್ಯಾಕ್ಟ್ ತೀರಾ ಶೂನ್ಯ. ಸರಿ, ಈ ಕಂಪನಿಗಳೇನೋ ಕೋಟಿ ಕೋಟಿ ಹಣದ ಬಲದಿಂದ ಕಾನೂನೇನೋ ಕೊಂಡ್ಕೊಳ್ಳಬಹುದು ಅಂದುಕೊಳ್ಳೋಣ. ಆದರೆ ನಮ್ಮ ದೇಶದ ಜನರು ಯಾರನ್ನ ದೇವರು ಅಂತ ನಂಬ್ತಾರೋ, ಯಾರ ಮಾತಿಗೆ ಕೋಟ್ಯಾಂತರ ಜನರು ಪ್ರಾಣ ಕೊಡ್ತಾರೋ, ಆ ಸೆಲೆಬ್ರಿಟಿಗಳು ಯಾಕೆ ಇವರ ಬಲೆಗೆ ಬಿದ್ರು? ಅವರ ನೈತಿಕತೆ ಎಲ್ಲಿ ಹೋಯಿತು? ನಾವು ಬಿಸ್ನೆಸ್ ಕಂಪನಿಗಳನ್ನೇ ದೋಷಿಸೋಕೆ ಆಗಲ್ಲ, ಯಾಕೆಂದ್ರೆ ಅವರು ದುಡ್ಡು ಮಾಡೋಕೆ ಬಂದಿದ್ದಾರೆ, ಮಾಡ್ತಾರೆ. ಆದರೆ ನಮ್ಮ ಅಸಲಿ ಪ್ರಶ್ನೆ ಇರೋದು ನಮ್ಮ ದೇಶದ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಕ್ರಿಕೆಟರ್ಸ್, ಇವರೆಲ್ಲ ನೂರಾರು ಕೋಟಿ, ಸಾವಿರಾರು ಕೋಟಿ ಆಸ್ತಿ ಮಾಡಿರೋ ಶ್ರೀಮಂತರು. ಇವರು 7 ತಲೆಮಾರಿಗಳು ಕುತ್ಕೊಂಡು ತಿಂದ್ರು ಮುಗಿಯದಷ್ಟು ಹಣ ಇವರ ಹತ್ರ ಇದೆ. ಇವರಿಗೆ ಯಾವುದೇ ದುಡ್ಡಿನ ಕೊರತೆ ಇಲ್ಲ. ಆದರೂ ಇವರು ಕೇವಲ ಕೆಲವು ಕೋಟಿ ರೂಪಾಯಿ ಆಸೆಗಾಗಿ ಇಡೀ ದೇಶದ ಯುವ ಪೀಳಿಗೆಗೆ ಪರೋಕ್ಷವಾಗಿ ಕ್ಯಾನ್ಸರ್ ಕಾರಕ ವಸ್ತುಗಳನ್ನು ಮಾರುವಂತಹ ಅನಿವಾರ್ಯತೆ ಇವರಿಗೇನಿದೆ? ಜನರು ಇವರನ್ನು ದೇವರಂತ ಆರಾಧಿಸುತ್ತಾರೆ, ಇವರ ತರ ಹೇರ್ ಸ್ಟೈಲ್ ಮಾಡ್ತಾರೆ, ಇವರ ತರ ಬಟ್ಟೆ ಹಾಕ್ತಾರೆ. ಇವರು ಒಂದು ಮಾತಿಗೆ ಕೋಟ್ಯಾಂತರ ಜನ
ಪ್ರಾಣ ಕೊಡೋಕ್ಕೂ ರೆಡಿ ಇರ್ತಾರೆ. ಇಂಥದೊಂದು ದೊಡ್ಡ ಸ್ಥಾನದಲ್ಲಿ ಇದ್ದರೂ ಇನ್ಫ್ಲೂಯೆನ್ಸರ್ ಆಗಿ ಇವು ಸಮಾಜಕ್ಕೆ ಕೊಡ್ತಾ ಇರುವ ಸಂದೇಶ ಆದರೂ ಏನು? ಈ ಹಿಂದೆ ಇಂತಹ ಒಂದು ದೊಡ್ಡ ಪಾನ್ ಮಸಾಲದ ಜಾಹೀರಾತು ವಿರುದ್ಧ ಜನ ಹಾಗೂ ಕ್ಯಾನ್ಸರ್ ತಜ್ಞರು ಧ್ವನಿ ಎತ್ತಿದಾಗ ಅಮಿತಾಬ್ ಬಚ್ಚನ್ ಅವರು ಆ ಕಾಂಟ್ರಾಕ್ಟಿಂದ ಹಿಂದೆ ಸರಿದು ಹಣವನ್ನು ವಾಪಸ್ ಕೊಟ್ಟರು ಅನ್ನೋ ಸುದ್ದಿ ಬಂದಿತ್ತು. ಆದರೆ ಇವತ್ತಿಗೂ ಟಿವಿಯಲ್ಲಿ ಅದೇ ಹಳೆಯ ಜಾಹೀರಾತುಗಳು ಪ್ರಸಾರ ಆಗ್ತಾ ಇವೆ. ಇದರ ಜೊತೆಗೆ ದೇಶದ ದೊಡ್ಡ ದೊಡ್ಡ ನಟರು ಯಾವುದೇ ಹಿಂಜರಿಕೆ ಇಲ್ಲದೆ ಇವತ್ತಿಗೂ ಓಪನ್ ಆಗಿ ಇಂತಹ ಸರೋಗೇಟ್ ಆ್ಯಡ್ಸ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ನೋಡಿ, ಕೆಲವು ನಟರು ತಮಗೆ ಅರಿವಾದ ತಕ್ಷಣ ಇನ್ನು ಮುಂದೆ ಇಂಥ ಆ್ಯಡ್ಸ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತಾರೆ, ಅವರಿಗೆ ಕ್ರೆಡಿಟ್ ಕೊಡಬೇಕು. ಆದರೆ ಇನ್ನೂ ಕೆಲವರು ಬೇಶ್ರಮ್ ನಟರಿದ್ದಾರೆ, ಅವರಿಗೆ ಜನರ ಜೀವನ ಮುಖ್ಯವಲ್ಲ, ಕೇವಲ ಬರೋ ಕೋಟಿ ಕೋಟಿ ದುಡ್ಡು ಮಾತ್ರ ಮುಖ್ಯ. ಪರ್ಸನಲ್ ಆಗಿ ನಮಗಾಗಲಿ ನಿಮಗಾಗಲಿ ಈ ಸೆಲೆಬ್ರಿಟಿಗಳ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷವಿಲ್ಲ. ಇವರಲ್ಲಿ ಅದೆಷ್ಟೋ ನಟರು ಸಿನಿಮಾಗಳನ್ನು ನಾವು ಇಷ್ಟಪಟ್ಟು ನೋಡ್ತೀವಿ, ಇವರ ನಟನೆಯನ್ನ ಮೆಚ್ತೀವಿ. ಆದರೆ ಯಾವುದೋ ತಪ್ಪನ್ನು ತಪ್ಪು ಅಂತ ಪಾಯಿಂಟ್ ಔಟ್ ಮಾಡೋದು ತುಂಬ ಮುಖ್ಯ. ಯಾಕೆಂದರೆ ಇದು ನಮ್ಮ ಸಮಾಜದ ಮೇಲೆ, ನಮ್ಮ ಮುಂದಿನ ಪೀಳಿಗೆಯ ಆರೋಗ್ಯದ ಮೇಲೆ ಅತಿ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತದೆ. ಕಳ್ಳಾಟ ಆಡ್ತಿವೆ, ಸೆಲೆಬ್ರಿಟಿಗಳು ಹಣದ ಆಸೆಗೆ ಬಿದ್ದಿದ್ದಾರೆ. ಆದರೆ ಇದಕ್ಕೆ ಕೊನೆಯೇ ಇಲ್ವಾ? ಈ ಬೃಹತ್ ಮಾಫಿಯನ್ನು ತಡೆಯೋಕೆ ಇರೋದು ಆ ಒಂದು ಸರಳ ಪರಿಹಾರ. ಮತ್ತು ಸಾಮಾನ್ಯ ಜನರಾದ ನಮ್ಮ ಜವಾಬ್ದಾರಿ ಏನು? ಪರಿಹಾರ ತುಂಬಾ ಸರಳವಾಗಿದೆ. ಸರ್ಕಾರದ ಒಂದು ಕಟ್ಟುನಿಟ್ಟಾದ ನಿಯಮ ತರಬೇಕು. ಯಾವುದೇ ಬ್ರ್ಯಾಂಡ್ ಹೆಸರಿನಲ್ಲಿ ತಂಬಾಕು ಅಥವಾ ಮದ್ಯ ಮಾರುತ್ತಿದೆಯೋ ಅದೇ ಹೆಸರಿನ ಅಥವಾ ಅದಕ್ಕೆ ಹೋಲುವ ಹೆಸರನ್ನು ಬೇರೆ ಯಾವುದೇ ಪ್ರಾಡಕ್ಟ್ಗಳಿಗೆ ಬಳಸುವಂತಿಲ್ಲ. ಇದು ಜಾರಿಗೆ ಬಂದರೆ ಈ ಸರೋಗೇಟ್ ಮಾಯಾಜಾಲ ತಾನಾಗಿಯೇ ಬಂದಾಗುತ್ತದೆ. ಆದರೆ ಕೇವಲ ಸರ್ಕಾರದ ಮೇಲೆ ಹೊಣೆ ಹಾಕಿ ನಾವು ಸುಮ್ಮನಿರಬಾರದು. ನಾವು ಕುರುಡು ಅಭಿಮಾನವನ್ನು ಬಿಟ್ಟು ಇಂಥ ಜಾಹೀರಾತುಗಳನ್ನು ಪ್ರಶ್ನಿಸಬೇಕು. ನಮ್ಮ ಧ್ವನಿಯೇ ಈ ಬದಲಾವಣೆಯ ಬುನಾದಿ. ಈ ಮಾಹಿತಿ ನಿಮಗೆ ಮುಖ್ಯ ಅನಿಸಿದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಸತ್ಯದ ಪರವಾಗಿ ನಿಲ್ಲಿ. ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.